ನಾನು ನನ್ನ ತಂದೆಯನ್ನು ಉಳಿಸುತ್ತಿದ್ದೇನೆ ಎಂದು ಭಾವಿಸಿದ್ದೆ, ಆದರೆ ಬಹುಶಃ ನಾನು ಅವರ ಆತ್ಮವನ್ನೇ ನಾಶಪಡಿಸಿರಬಹುದು. 15 ವರ್ಷಗಳ ಹಿಂದೆ ನನ್ನ ತಂದೆ ಒಬ್ಬ ಬೀದಿ ವ್ಯಾಪಾರಿಯಿಂದ ಒಂದು ವಿಚಿತ್ರವಾದ ಕಪ್ಪು ಬೀಜವನ್ನು ಖರೀದಿಸಿದರು. ಅವರು ಅದನ್ನು ನಮ್ಮ ಹಿತ್ತಲಿನಲ್ಲಿ ನೆಟ್ಟರು ಮತ್ತು ಅದು ಯಾವುದೇ ಮರ ಬೆಳೆಯುವ ವೇಗಕ್ಕಿಂತ ವೇಗವಾಗಿ ಬೆಳೆಯಿತು. ಕೆಲವೇ ವರ್ಷಗಳಲ್ಲಿ ಅದು ಒಂದು ದೈತ್ಯರಾಗಿ ಮಾರ್ಪಟ್ಟಿತು. ನಮ್ಮ ಇಡೀ ಮನೆಯ ಮೇಲೆ ಒಂದು ತಣ್ಣನೆಯ, ಹಸಿವಿನ ನೆರಳನ್ನು ಬೀಜುತ್ತಿತ್ತು. ನನ್ನ ತಂದೆ ಅದರ ಬಗ್ಗೆ ಹುಚ್ಚರಾದರು. ಅವರು ತಮ್ಮ ಕೆಲಸವನ್ನು ಬಿಟ್ಟು ದಿನವಿಡೀ ಆ ಮರದ ಕೊಂಬೆಗಳ ಕೆಳಗೆ ಕುಳಿತು ಅದೊಂದಿಗೆ ಮಾತನಾಡುತ್ತಿದ್ದರು. ಅವರು ಕ್ಷೀಣಿಸುತ್ತಿದ್ದರು. ಅವರ ಚರ್ಮ ಮೇಣದಂತೆ ಬಿಳಿಯಾಯಿತು. ಅವರು ನೋಡಲು ಒಂದು ಜಾಂಬಿಯಂತೆ ಕಾಣುತ್ತಿದ್ದರು, ಆದರೆ ಅವರ ಮುಖದಲ್ಲಿ ನಗು ಇತ್ತು. ಅವರು ಹೀಗೆ ಕಣ್ಮರೆಯಾಗುವುದನ್ನು ನೋಡುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ಒಂದು ರಾತ್ರಿ ನಾನು ಕೊಡಲಿಯನ್ನು ಹಿಡಿದು ಆ ಹೆಪ್ಪುಗಟ್ಟಿದ ನೆರಳಿನೊಳಗೆ ಹೆಜ್ಜೆ ಹಾಕಿದೆ. ಕೊಡಲಿಯ ಬ್ಲೇಡ್ ಮರದ ತೊಗಟೆಯನ್ನು ತಗುಲಿದಾಗ ಅದು ಸೀಳಲಿಲ್ಲ. ಬದಲಿಗೆ ಹಸಿ ಮಾಂಸವನ್ನು ಹೊಡೆದಂತೆ ಭಾಸವಾಯಿತು. ಕಪ್ಪು ಬಣ್ಣದ, ಲೋಹದ ವಾಸನೆ ಬರುವ ರಕ್ತವು ಕಾಂಡದಿಂದ ಹೊರಹೊಮ್ಮಲು ಪ್ರಾರಂಭಿಸಿತು. ನಾನು ಗಾಬರಿಯಿಂದ ಕೊಡಲಿಯನ್ನು ಬೀಸುತ್ತಲೇ ಇದ್ದೆ. ಕೊನೆಗೆ ಆ ಮರ ನೆಲಕ್ಕೆ ಉರುಳಿತು. ಆಗ ನಾನು ಆ ಭಯಾನಕ ದೃಶ್ಯವನ್ನು ಕಂಡೆ. ಕಾಂಡದ ಒಳಗೆ ಮರ ಇರಲಿಲ್ಲ. ಅದು ಸ್ನಾಯುಗಳು, ಕಂಡರಗಳು ಮತ್ತು ಮಧ್ಯಭಾಗದಲ್ಲಿ ಸಿಲುಕಿದ ಒಂದು ಮಾನವ ದೇಹದ ಭಾಗವಾಗಿತ್ತು. ನಾನು ಒಬ್ಬ ಮನುಷ್ಯನನ್ನು ಅರ್ಧದಾಗಿ ಕತ್ತರಿಸಿದ್ದೆ. ನನ್ನ ತಂದೆ ನನ್ನ ಹಿಂದೆ ಬಂದರೂ ಅವರ ಮುಖದಲ್ಲಿ ವಿವರಿಸಲಾಗದ ದುಃಖವಿತ್ತು. ಅದನ್ನು ಸುಟ್ಟುಹಾಕಲು ಅವರು ನನಗೆ ಹೇಳಿದರು. ನಾವು ಆ ಇಡೀ ವಸ್ತುವನ್ನು ಸುಟ್ಟು ಹಾಕಿದೆವು, ಆದರೆ ಆ ಗೆಲುವು ಸುಳ್ಳಾಗಿತ್ತು. ಈಗ ಮರ ಹೋಗಿದೆ, ಆದರೆ ನನ್ನ ತಂದೆ ಒಂದು ಪ್ರೇತದಂತೆ ಆಗಿದ್ದಾರೆ. ಅವರು ಮಾತನಾಡುತ್ತಿಲ್ಲ. ಅವರು ಕೇವಲ ಆ ಖಾಲಿ ಹಿತ್ತಲನ್ನು ಭಯಭರಿತ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದಾರೆ. ನಾನು ನಗುತ್ತಿದ್ದ ಒಂದು ಜೀವಫವಿಲ್ಲದ ದೇಹದ ಬದಲಿಗೆ ಮೌನವಾಗಿರುವ ಭಯಭೀತರಾದ ಒಬ್ಬ ವ್ಯಕ್ತಿಯನ್ನು ಪಡೆದುಕೊಂಡೆ. ಆ ವಸ್ತು ಏನಾಗಿತ್ತು ಮತ್ತು ನಾನು ನನ್ನ ತಂದೆಯನ್ನು ಮತ್ತೆ ಮೊದಲಿನಂತೆ ಹೇಗೆ ಫಿರಿಯೆ ತರುತ್ತೇನೆ?